ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೆ ರಾಧೇಯ. ಆತ್ಮೀಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಪಾಠ ಆಧಾರಿತ ಮೌಲ್ಯಾಂಕನ LBA 2026-27ನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಮತ್ತೊಂದು ತೆಗೆದುಕೊಂಡು ಬಂದಿದ್ದೀನಿ. ಘಟಕ ಪರೀಕ್ಷೆ 2 ಜುಲೈಯ 2ನೇ ವಾರದಲ್ಲಿ. ವಿಷಯ ನಿಮಗೆಲ್ಲ ಗೊತ್ತಿರುವಂತೆ ಇಲ್ಲಿ ವೈದಿಕೀಯ ಸಂಸ್ಕೃತಿ, ಹೊಸ ಧರ್ಮಗಳ ಉದಯ, ಮೌರ್ಯರು ಮತ್ತು ಕುಶಾಣರು, ಈ 4 ಅಧ್ಯಾಯದ ಮೇಲೆ ಇರುವಂಥ ಒಂದು ಪ್ರಶ್ನೆ ಪತ್ರಿಕೆ ಇದಾಗಿದೆ. ಪ್ರಮುಖವಾಗಿ ನಿಮಗೆ ನಾಳೆ ಒಂದು ಕಿರು ಪರೀಕ್ಷೆಗೂ ಸಹ ಬರುವಂಥ ಸಾಧ್ಯತೆ ಇರೋದ್ರಿಂದ ದಯವಿಟ್ಟು ಈ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸ್ತಾ ಹೋಗಿ ಅಂತ ಹೇಳ್ತೀನಿ. ಅದರ ಜೊತೆಗೆ ನಮ್ಮದೊಂದು ಸಣ್ಣ ರಿಕ್ವೆಸ್ಟು, ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೇರವಾಗಿ ನಾನು ನಿಮಗೆ ಪ್ರಶ್ನೆಗಳ ಕಡೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ 3 ಅಂಕದ ಬಹು ಆಯ್ಕೆ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಪ್ರಶ್ನೆಗಳನ್ನು ಏನು ಕೊಡ್ತಾರೆ ನೋಡ್ರಿ, ಕೇಳ್ಕೊತಾ ಹೋಗಿ. ಇಲ್ಲಿ ಬುದ್ಧ ನಿರ್ವಾಣ ಹೊಂದಿದ ಸ್ಥಳ ಅಂತ ಕೇಳ್ತಾರೆ. ಸರ್, ನಿರ್ವಾಣ ಅಂತಂದರೆ ನಿಮ್ಗೆ ಗೊತ್ತಿರಲಿ, ಕೊನೆ ಉಸಿರಿಳಿದಂಥ ಒಂದು ಜಾಗ ಅಂತ ಹೇಳ್ತೀವಿ. ಅದನ್ನು ನಾವು ಕುಶಿನಗರ ಅಂಥೇಳಿ ಸರಿಯಾದ ಉತ್ತರವನ್ನು ಹೇಳೋಕ್ಕೆ ಸಾಧ್ಯ. ಇನ್ನೊಂದು ಹೇಳಿಕೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮತ್ತು ಅದಕ್ಕೆ ಕಾರಣವನ್ನು ಕೊಟ್ಟಿದ್ದಾರೆ. ಕಳಿಂಗ ಯುದ್ಧವು ಚಂದ್ರಗುಪ್ತ ಮೌರ್ಯ ಮತ್ತು ಕಳಿಂಗ ರಾಜನ ನಡುವೆ ನಡೆಯಿತು ಅಂಥೇಳಿ ಪ್ರಶ್ನೆಗೆ ಹೇಳಿಕೆ ಕೊಟ್ಟಿದ್ದಾರೆ. ಕಾರಣ 6 ಕೊಡ್ತಾರೆ. ಕಳಿಂಗ ಯುದ್ಧದ ಬಗ್ಗೆ 13ನೇ ಬಂಡೆ ಶಾಸನ ಮಾಹಿತಿಯನ್ನು ನೀಡುತ್ತದೆ ಅಂತ ಹೇಳ್ತಾರೆ. ಸೊ ಉತ್ತರವನ್ನು ನೋಡ್ತಾ ಹೋದಾಗ ಎ ತಪ್ಪಾಗಿದೆ, 6 ಸರಿಯಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಕಳಿಂಗ ಯುದ್ಧವು ಚಂದ್ರಗುಪ್ತ ನಡುವೆ ನಡೀಲಿಲ್ಲ, ಅಲ್ಲಿ ಅಶೋಕನ ನಡುವೆ ಮತ್ತು ಕಳಿಂಗ ರಾಜ ನಡುವೆ ನಡೀತದೆ. ಸೊ ಹಾಗಾಗಿ 3ನೇ ಬಂಡೆ ಇದಕ್ಕೆ ಸರಿಯಾದ ಉತ್ತರ ಎ ತಪ್ಪಾಗಿದೆ, 6 ಸರಿಯಾಗಿದೆ ಅಂಥೇಳಿ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟು ಕುಶಾಣರ ಮೂಲ ಸ್ಥಳ ಅಂತ ಹೇಳ್ತೀವಿ, ಅದು ಕಾಶ್ಮೀರ, ಈಗಿನ ಕಾಶ್ಮೀರ ಅಂತ ಹೇಳ್ತೀವಿ. ನೆಕ್ಸ್ಟು ನಿಮಗೆ ಇಲ್ಲಿ ಬಿಟ್ಟ ಸ್ಥಳವನ್ನು ಕೊಟ್ಟಿದ್ದಾರೆ ಆಲ್ರೆಡಿ. ಆ ಬಿಟ್ಟ ಸ್ಥಳವನ್ನು ಗಮನಿಸ್ಕೊಂಡು ಉತ್ತರ ಬರೀರಿ. ಪ್ರಥಮ ವೇದ ಯಾವುದ್ರಿ? ಪ್ರಥಮ ವೇದ ಋಗ್ವೇದ ಅಂತ ಕರಿತೀವಿ, ಹೌದಾ? ನೆಕ್ಸ್ಟ್ ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳು ಯಾವ್ಯಾವ್ರಿ? ತ್ರಿಪೀಠಕಗಳು. ನೆಕ್ಸ್ಟ್ ಗಾಥಾ ಸಪ್ತಸತಿ ಕೃತಿಯನ್ನು ಬರೆದವ ಹಾಲ ಅಂತ ಹೇಳ್ತೀವಿ. ಸೊ ಇನ್ನು ನೆಕ್ಸ್ಟ್ ನಾವು ಹೊಂದಿಸಿ ಬರೆಕರಕ್ಕೆ ಹೋಗ್ತೀವಿ. ಇಲ್ಲಿ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಋಷಭನಾಥನನ್ನು ನಾವು ಜೈನ ಧರ್ಮದ ಸ್ಥಾಪಕ ಅಂತ ಕರಿತೀವಿ. ಕೌಟಿಲ್ಯನ ಕೃತಿ ಇದು ಅರ್ಥಶಾಸ್ತ್ರ ಪ್ರಮುಖ ಗ್ರಂಥ. ಅಶ್ವಘೋಷ ಬುದ್ಧಚರಿತ ಬರೀತಾರೆ, ಹೌದಾ? ಈ ಒಂದು ರೀತಿಯಲ್ಲಿ. ಇನ್ನು ಮುದ್ರಾ ರಾಕ್ಷಸ ಇದು ಯಾರ ಕೃತಿ ಅಂಥೇಳಿ ನನಗೆ ಕಮೆಂಟಲ್ಲಿ ಎಲ್ಲರೂ ತಪ್ಪೇ ತಿಳಿಸಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು 1 ಅಂಕದಲ್ಲಿ ಒಂದು ಪದಾರ್ಥಲಿ ವಾಕ್ಯ ಉತ್ತರಿಸಿ 2 ಪ್ರಶ್ನೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ವೇದ ಎಂದರೇನು ಅಂಥೇಳಿ ಪ್ರಶ್ನೆಗೆ ಉತ್ತರ ನೋಡ್ತಾ ಹೋದಾಗ ನಾವು ಜ್ಞಾನಿ ಅಂತ ಕರಿತೀವಿ. ಏನ್ರಿ? ಜ್ಞಾನಿ ಅಥವಾ ಎಲ್ಲವನ್ನ ಬಲ್ಲವನು, ಅದಕ್ಕೆ ನಾವು ಏನಂತೀವಿ? ವೇದ ಅಂತ ಕರಿತೀವಿ. ಬುದ್ಧ ತನ್ನ ಮೊದಲ ಪ್ರವಚನವನ್ನು ಎಲ್ಲಿ ಪ್ರಾರಂಭಿಸಿದ ಅಂತಂದರೆ ಈಗಿನ ಕಾಶಿ ಅಂತ ಕರಿತೀವಲ್ಲ, ಅದನ್ನು ಮೊದಲು ಈ ಒಂದು ಜಿಂಕೆ ವನ ಅಂತ ಕರಿತಿದ್ರು. ಸೊ ಇದು ಸರಿಯಾದ ಉತ್ತರ ಅಂತ ಹೇಳ್ತೀವಿ. ನೆಕ್ಸ್ಟು ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಯಾವುದಾದ್ರೂ 2 ಅಂಶಗಳನ್ನು ತಿಳಿಸಿ ಅಂತ ಹೇಳ್ತಾರೆ. ಈ ಪ್ರಶ್ನೆಗೆ ನನಗೆ ಕಮೆಂಟನ್ನು ತಪ್ಪದೆ ಎಲ್ಲರೂ ಮಾಡಿ. ಇನ್ನು ಬೌದ್ಧ ಧರ್ಮದ ಪಂಥಗಳನ್ನು ಹೆಸರಿಸಿ ಅಂತ ಕೊಡ್ತಾರೆ. ನಿಮಗೆಲ್ಲ ಗೊತ್ತಿರುವಂತೆ ಬೌದ್ಧ ಧರ್ಮದಲ್ಲಿ 3 ಪಂಥಗಳನ್ನು ನೋಡ್ತೀವಿ ನಾವು. ಹೀನಾಯಾನ, ಮಹಾಯಾನ, ಇನ್ನೊಂದು ವಜ್ರಾಯಾನ ಅಂತ ಬರ್ತದೆ. ಒಟ್ಟು 3 ಅಂತ ಬರ್ತವೆ. ಇತಿ PUCಗೆ ನಾವು 2 ಜಾಸ್ತಿ ನೋಡಿರ್ತೀವಿ. ಇನ್ನು ಮೆಗಸ್ತನಿಸ್ ಯಾರು ಅಂತ ಕೇಳ್ತಾರೆ, ಅವನ ಕೃತಿಯನ್ನು ಹೆಸರಿಸಿ ಅಂತ ಕೇಳ್ತಾರೆ. ಮೆಗನಿಸ್ ಒಬ್ಬ ಗ್ರೀಕ್, ಈ ಒಂದು ಸೆಕ್ಯುಲಸ್ನ ರಾಯಭಾರಿಯಾಗಿದ್ದ, ಈ ಸೆಕ್ಯುಲಸ್ ರಾಜನ ರಾಯಭಾರಿಯಾಗಿದ್ದ. ಇವನ ಕೃತಿ ಇಂಡಿಕಾ ಅಂತ ಹೇಳ್ತೀವಿ, ಹೌದಿಲ್ರಿ? ಮೆಗಸ್ತನ್ ಇಂಡಿಕಾ ಗ್ರಂಥ ಅಂತ ಹೇಳ್ತೀವಿ. ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಕಾನಿಷ್ಕನು 2 ಕ್ರಮಗಳನ್ನು ಕೈಗೊಳ್ತಾನೆ. ಯಾವ್ಯಾವ ಕ್ರಮಗಳು ಅಂತ ಹೇಳಿ ನೋಡ್ರಿ. ಒಂದು, ಬೌದ್ಧ ಧರ್ಮಕ್ಕೆ ರಾಜಶ್ರೀ ನೀಡಬೇಕಾಗಿತ್ತು, ಅದು ಬೌದ್ಧ ಭಿಕ್ಷುಗಳಿಗೆ ವಿಸ್ತರಿಸಲಿಕ್ಕೆ ಹೇಳ್ದ. ಜೊತೆಗೆ 2 ವಿಹಾರ ಮತ್ತು ಮಠಗಳನ್ನು ಭಿಕ್ಷುಕಗಳನ್ನು ಉಪಯೋಗವಾಗಿ ಕಟ್ಟಿಸಿದ. ಈ ಬೌದ್ಧ ಧರ್ಮ ಪ್ರಚಾರ ಸ್ವಯಂ ಮಠ ಆಗಿರ್ಬೋದು, ಕಟ್ಟಡ ಆಗಿರ್ಬೋದು ಮತ್ತು ವಿಹಾರಗಳನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ದ ಅಂಥೇಳಿ 2 ಉತ್ತರವನ್ನು ನಾವಿಲ್ಲಿ ಬರಿಬೋದು ಅಂತ ಹೇಳ್ತೀನಿ. ಇನ್ನು ನೇರವಾಗಿ ನಮಗೆ ಭಾಗ ಸಿಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ 5 ಅಂಕದ ಒಂದು ಪ್ರಶ್ನೆಯನ್ನು ಈ 4 ಅಧ್ಯಾಯದ ಮೇಲೆ ಕೇಳಿದ್ದಾರೆ. ಯಾವುದು ಸರ್ ಅಂತಂದರೆ, ಒಂದು, ಈ ಹೊಸ ಧರ್ಮಗಳ ಉದಯ ಎಂಬ ಪಾಠದ ಮೇಲೆ ಮಹಾವೀರನ ಜೀವನ ಮತ್ತು ಬೋಧನೆಗಳನ್ನು ಕುರಿತು ಚರ್ಚಿಸಿ ಅಂತ ಕೇಳಿದ್ದಾನೆ. ನಾನು ಫಸ್ಟ್ ವಿಡಿಯೋ LB 2ರಲ್ಲಿ ಬುದ್ಧನ ಜೀವನ ಮತ್ತು ಬೋಧನೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದೆ. ಇಲ್ಲಿ ಅವರು ಇನ್ನೊಂದು ಪ್ರಶ್ನೆಯಲ್ಲಿ ಏನು ಮಾಡಿದ್ದೀವಿ? ಮಹಾವೀರನ ಜೀವನ ಮತ್ತು ಬೋಧನೆಗಳನ್ನು ಕೊಟ್ಟಿದ್ದೀವಿ. ಇನ್ನು ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳಿಗೆ ನಾನು ಆಲ್ರೆಡಿ ಈ ಪ್ರಶ್ನೆಯನ್ನು ಕೊಟ್ಟಿದ್ದೀನಿ, ಬಂದು ಹೋಗಿದೆ. ಇನ್ನು ನೆಕ್ಸ್ಟ್ ನಾನು ಇಲ್ಲಿ 10 ಅಂಕದ ಒಂದು ಪ್ರಶ್ನೆಯನ್ನು ಇಲ್ಲಿ ಕರ್ಕೊಂಡ್ಬಂದಿನಿ. 2 ಕೊಟ್ಟಿದ್ದಾರೆ ಚಾಯ್ಸಿಂಗ್ ನಿಮಗೆ. 2ರಲ್ಲಿ 1 ಬಿಡಿಸಿ ಅಂತ ಹೇಳ್ತೀನಿ. 6 ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಸ್ಥಿತಿಯನ್ನು ಕುರಿತು ಬರೆಯಿರಿ. ಅಶೋಕ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ ಅಂಥೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇದು ನಿಮಗೆ LBA
2ರ ಒಂದು 2ನೇ ಪ್ರಶ್ನೆ ಪತ್ರಿಕೆ ಎರಡೂ ಇಂಪಾರ್ಟೆಂಟ್ ಆಗಿರೋದ್ರಿಂದ ಆ ವಿಡಿಯೋನ ಸಹ ಪ್ಲೇಲಿಸ್ಟಲ್ಲಿದೆ, ದಯವಿಟ್ಟು ಆ ವಿಡಿಯೋನ ಚೆಕ್ ಮಾಡಿ ಅಂತ ಹೇಳ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮೂಲಕ ರಾಧೆ ರಾಧೆ ಅಂತ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು. ರಾಧೆ ರಾಧೇಯ.